ನಮಸ್ಕಾರ ಸ್ನೇಹಿತರೆ. 2026ರ ಮೊದಲ ಚಂದ್ರಗ್ರಹಣವು ಇದೇ ಮಾರ್ಚ್ ತಿಂಗಳ ಹೋಳಿ ಹುಣ್ಣಿಮೆಯ ದಿನದಂದು ಭಯಂಕರ ಚಂದ್ರಗ್ರಹಣ ಗೋಚರಿಸಲಿದೆ. ಈ ಚಂದ್ರಗ್ರಹಣದ ಪ್ರಭಾವದಿಂದ ಎಲ್ಲ ರಾಶಿಗಳ ಜನರ ಜೀವನದ ಮೇಲೆ ಶುಭ ಮತ್ತು ಅಶುಭ ಫಲಗಳು. ಇದರಲ್ಲಿ ಪ್ರಮುಖವಾಗಿ ಈ 5 ರಾಶಿಯ ಜನರಿಗೆ ಭಾರೀ ಅದೃಷ್ಟ, ಎಲ್ಲ ಕೆಲಸಗಳಿಗೂ ಕೂಡ ಯಶಸ್ಸು ಸಿಗಲಿದೆ. ಗ್ರಹಣಗಳು ಎಂದ ತಕ್ಷಣ ಹಿಂದೂ ಪಂಚಾಂಗದ ಪ್ರಕಾರ ಕೆಲವು ನಿಯಮ ಮತ್ತು ಕೆಲವು ಪದ್ಧತಿಗಳನ್ನು ಅನುಸರಿಸುವುದು ಉತ್ತಮ. ಇಲ್ಲದಿದ್ದರೆ ಜೀವನದಲ್ಲಿ ಅಶುಭ ಫಲಗಳು ಕೇಳಿಬರುವಂತಹ ಸಂಭವವಿದೆ. ಈ ಬಾರಿ ಗೋಚರಿಸಲಿರುವ ಚಂದ್ರಗ್ರಹಣವು ವರ್ಷದ ಮೊದಲ ಭಯಂಕರ ಚಂದ್ರಗ್ರಹಣವಾಗಿದೆ. ಈ ಗ್ರಹಣ ಗೋಚರಿಸುವ ಸಮಯದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡುವುದು ಉತ್ತಮ. ಹಾಗಾದರೆ ಬನ್ನಿ, ಈ ಚಂದ್ರಗ್ರಹಣದ ನಿಖರ ಸಮಯ ಏನು ಮತ್ತು ಯಾವ ಯಾವ ಸ್ಥಳಗಳಲ್ಲಿ ಗ್ರಹಣ ಗೋಚರಿಸುತ್ತಿದೆ, ಅದೃಷ್ಟವಂತ ರಾಶಿಗಳು ಯಾವುವು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಆಕಾಶದಲ್ಲಿ ಮತ್ತೊಂದು ಅಪರೂಪದ ವಿದ್ಯಮಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 2026ರ ಮಾರ್ಚ್ 3ರಂದು ವಿಶ್ವದಾದ್ಯಂತ ಕೌತುಕ ಮೂಡಿಸಲಿರುವ ಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದ್ದು, ಈ ವೇಳೆ ಚಂದ್ರನು ಸಂಪೂರ್ಣ ಕೆಂಪು ಬಣ್ಣಕ್ಕೆ ಅಂದರೆ ರಕ್ತವರ್ಣಕ್ಕೆ ತಿರುಗಲಿದ್ದಾನೆ. ಖಗೋಳ ಆಸಕ್ತರು ಹಾಗೂ ಧಾರ್ಮಿಕ ವಿಶ್ವಾಸಿಗಳು ಈ ಬ್ಲಡ್ ಮೂನ್ ವೀಕ್ಷಿಸಲು ಕಾತರದಿಂದ ಕಾಯುತ್ತಿದ್ದಾರೆ. ಈ ಗ್ರಹಣದ ಸಮಯ ಪಂಚಾಂಗದ ಪ್ರಕಾರ ಗ್ರಹಣ ಆರಂಭ ಮಧ್ಯಾಹ್ನ 3:20ಕ್ಕೆ, ಗ್ರಹಣ ಅಂತ್ಯ ಸಂಜೆ 6:47ಕ್ಕೆ. ಇದು ಭಾರತದಲ್ಲಿ ಭಾಗಶಃ ಗೋಚರಿಸಲಿದೆ. ಸೂತಕ ಕಾಲವು ಅನ್ವಯವಾಗುತ್ತದೆ. ಧಾರ್ಮಿಕ ಆಚರಣೆಗಳು ಮತ್ತು ಮಹತ್ವ. ಭಾರತೀಯ ಸನಾತನ ಧರ್ಮದಲ್ಲಿ ಚಂದ್ರಗ್ರಹಣಕ್ಕೆ ವಿಶೇಷ ಪವಿತ್ರವಾದ ಸ್ಥಾನವಿದೆ. ಗ್ರಹಣ ಕಾಲದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದು ಶ್ರೇಯಸ್ಕರ ಎಂಬ ನಂಬಿಕೆ ಇದೆ. ದಾನ ಧರ್ಮ. ಗ್ರಹಣದ ಸಮಯದಲ್ಲಿ ಮತ್ತು ಮೋಕ್ಷದ ನಂತರ ಮಾಡುವ ದಾನಕ್ಕೆ 100 ಮಡಿ ಪುಣ್ಯ ಲಭಿಸುತ್ತದೆ ಎಂಬ ಪ್ರತೀತಿ ಇದೆ. ಸ್ನಾನ ಮತ್ತು ಜಪ. ಗ್ರಹಣ ಸ್ಪರ್ಶಿಸಿದಾಗ ಮತ್ತು ಬಿಟ್ಟ ನಂತರ ನದಿ ಅಥವಾ ಮನೆಯಲ್ಲಿ ತಲೆಸ್ನಾನ ಮಾಡುವುದು ಶುಭ. ಈ ಅವಧಿಯಲ್ಲಿ ಇಷ್ಟ ದೈವದ ಮಂತ್ರಗಳನ್ನು ಪಠಿಸುವುದರಿಂದ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ದೇವಾಲಯಗಳ ವಿಶೇಷ. ಸಾಮಾನ್ಯವಾಗಿ ಗ್ರಹಣ ಕಾಲದಲ್ಲಿ ಎಲ್ಲ ದೇವಾಲಯಗಳ ಬಾಗಿಲು ಮುಚ್ಚಲಾಗುತ್ತದೆ. ಗರ್ಭಿಣಿಯರಿಗೆ ವಿಶೇಷ ಎಚ್ಚರಿಕೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣದ ಋಣಾತ್ಮಕ ಕಿರಣಗಳು ಭ್ರೂಣದ ಮೇಲೆ ಪರಿಣಾಮ ಬೀರಬಹುದು ಎಂಬ ಆತಂಕವಿರುವುದರಿಂದ ಗರ್ಭಿಣಿಯರಿಗೆ ಕೆಲವು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗುತ್ತದೆ. ಮನೆಯಿಂದ ಹೊರಬರಬೇಡಿ. ಗ್ರಹಣದ ಅವಧಿಯಲ್ಲಿ ಮನೆಯೊಳಗೆ ಇರುವುದು ಸುರಕ್ಷಿತ. ಚೂಪಾದ ವಸ್ತುಗಳ ಬಳಕೆ ಬೇಡ. ತರಕಾರಿ ಕತ್ತರಿಸುವುದು, ಬಟ್ಟೆ ಹೊಲಿಯುವುದು ಅಥವಾ ಕತ್ತರಿ ಚಾಕುಗಳಂಥ ಚೂಪಾದ ಸಾಧನಗಳನ್ನು ಬಳಸಬಾರದು. ಇದು ಭ್ರೂಣದ ದೈಹಿಕ ದೋಷಕ್ಕೆ ಕಾರಣವಾಗಬಹುದು ಎಂಬ ನಂಬಿಕೆ ಇದೆ. ಮಂತ್ರಪಠಣ. ನಕಾರಾತ್ಮಕ ಶಕ್ತಿ ತಡೆಯಲು ನಾಲಿಗೆಯ ಮೇಲೆ ತುಳಸಿ ಎಲೆ ಇಟ್ಟುಕೊಂಡು ಹನುಮಾನ್ ಚಾಲಿಸ ಅಥವಾ ದುರ್ಗಾಸ್ತುತಿ ಪಠಿಸುವುದು ಉತ್ತಮ. ಸ್ನಾನದ ನಿಯಮ. ಗ್ರಹಣ ಮುಗಿದ ನಂತರ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು ಅತ್ಯಗತ್ಯ. ರಾಶಿ ಚಕ್ರಗಳ ಮೇಲೆ ಪ್ರಭಾವ. ಈ ಬಾರಿಯ ಚಂದ್ರಗ್ರಹಣವು ಸಿಂಹ ರಾಶಿಯಲ್ಲಿ ಸಂಭವಿಸಲಿದ್ದು, ಅಲ್ಲಿ ಈಗಾಗಲೇ ಕೇತು ಗ್ರಹದ ಉಪಸ್ಥಿತಿ ಇರಲಿದೆ. ಚಂದ್ರ ಮತ್ತು ಕೇತುವಿನ ಈ ಸಂಯೋಗವು ಕೆಲವು ರಾಶಿಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ವಿಶೇಷವಾಗಿ ವೃಷಭ ರಾಶಿಯವರು ಆರೋಗ್ಯ ಮತ್ತು ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಜಾಗೃತೆ ವಹಿಸಬೇಕೆಂದು ಜ್ಯೋತಿಷಿಗಳು ಎಚ್ಚರಿಸಿದ್ದಾರೆ. ಅದೇ ರೀತಿ ಈ ಚಂದ್ರಗ್ರಹಣವು 12 ರಾಶಿಯವರ ಮೇಲೆ ವಿಭಿನ್ನವಾದ ಪರಿಣಾಮ ಬೀರಲಿದೆ. ಹೀಗಾಗಿ ಯಾವ ರಾಶಿಗೆ ಶುಭ? ಈ ವರ್ಷದ ಫಾಲ್ಗುಣ ಮಾಸದ ಹುಣ್ಣಿಮೆಯು ಚಂದ್ರಗ್ರಹಣದೊಂದಿಗೆ ಹೊಂದಿಕೆಯಾಗುವುದರಿಂದ ಅದನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ವರ್ಷದ ಮೊದಲ ಪೂರ್ಣ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನವಾದ ಫಾಲ್ಗುಣಿ ಹುಣ್ಣಿಮೆಯ ಶುಭ ಸಂದರ್ಭದಲ್ಲಿ ಸಂಭವಿಸಲಿದೆ. ಈ ಚಂದ್ರಗ್ರಹಣವು ಮಾರ್ಚ್ 3ರಂದು ಕುಂಭ ರಾಶಿಯಲ್ಲಿ ಕೊನೆಗೊಳ್ಳುತ್ತದೆ. ಫಾಲ್ಗುಣ ಮಾಸದ ಹುಣ್ಣಿಮೆಯ ಮೇಲೆ ಗ್ರಹಣದ ಪರಿಣಾಮವು ಧಾರ್ಮಿಕ ಆಚರಣೆಗಳು ಮತ್ತು ಸಂಪ್ರದಾಯಗಳಲ್ಲಿ ಕೆಲವು ಬದಲಾವಣೆಗಳಿಗೆ ಕಾರಣವಾಗಬಹುದು. ಈ ಚಂದ್ರಗ್ರಹಣದ ಪರಿಣಾಮಗಳು ಅನೇಕ ಜನರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಕಾರಣವಾಗಬಹುದು. ಮಾನಸಿಕ ಸ್ಥಿತಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಸಂತೋಷದ ಮನಸ್ಸಿನಲ್ಲಿ ಕಂಡುಬರುವುದು. ಇದಲ್ಲದೆ ಈ ಸಮಯದಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವು ಹೊಳೆಯಬಹುದು. ಅವರ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಹೆಚ್ಚಿನ ಅವಕಾಶಗಳನ್ನು ತರಬಹುದು. ಈ ಚಂದ್ರಗ್ರಹಣದ ಸಮಯದಲ್ಲಿ 12 ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ? ಮೇಷರಾಶಿ. ಚಂದ್ರಗ್ರಹಣದ ಪರಿಣಾಮವು ಮೇಷರಾಶಿಯವರ ಮೇಲೆ ಭಾವನಾತ್ಮಕ ಏರಿಳಿತಗಳು ಹೆಚ್ಚಾಗಬಹುದು.
ಪ್ರೇಮ ಜೀವನ, ಮಕ್ಕಳು, ಸೃಜನಶೀಲತೆ ಮತ್ತು ಗೌರವಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಭಾವನಾತ್ಮಕ ಅಶಾಂತಿಯನ್ನು ಉಂಟು ಮಾಡಬಹುದು. ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಸ್ನೇಹಿತರು ಮತ್ತು ನೆಟ್ವರ್ಕಿಂಗ್ನೊಂದಿಗೆ ವ್ಯವಹರಿಸುವುದರೊಂದಿಗೆ ಜಾಗರೂಕರಾಗಿರಿ. ಅಹಂಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸಬಹುದು. ಇದು ನಿಮ್ಮ ಸಂಬಂಧಗಳಲ್ಲಿ ಸಂಘರ್ಷವನ್ನು ಉಂಟು ಮಾಡಬಹುದು. ಆತುರದಿಂದ ತೆಗೆದುಕೊಂಡ ನಿರ್ಧಾರಗಳು ನಂತರ ವಿಷಾದಕ್ಕೆ ಕಾರಣವಾಗಬಹುದು. ಆದ್ದರಿಂದ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಕಾಯ್ದುಕೊಳ್ಳುವುದು ಅಗತ್ಯವಾಗಿರುತ್ತದೆ. ಏನು ಮಾಡಬೇಕು? ಈ ಸಮಯದಲ್ಲಿ ಗಾಯತ್ರಿ ಮಂತ್ರ ಅಥವಾ ಓಂ ನಮಃ ಶಿವಾಯ ಜಪಿಸಿ. ಭಾವನಾತ್ಮಕವಾಗಿ ನಿಮ್ಮನ್ನು ದೂರವಿಟ್ಟುಕೊಂಡು ಬರವಣಿಗೆ, ಪ್ರಾರ್ಥನೆ ಅಥವಾ ಆಧ್ಯಾತ್ಮಿಕ ಅಭ್ಯಾಸದ ಮೂಲಕ ಆಂತರಿಕ ಶುದ್ಧೀಕರಣದತ್ತ ಗಮನ ಹರಿಸಿ. ಏನು ಮಾಡಬಾರದು? ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಘರ್ಷಣೆಗಳನ್ನು ತಪ್ಪಿಸಿ. ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸಬೇಡಿ. ಪರಿಹಾರ: ಗ್ರಹಣದ ನಂತರ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಚಂದ್ರಗ್ರಹಣವು ಕುಟುಂಬ, ಪರಿಸರ, ಗೃಹಜೀವನ ಮತ್ತು ಆಂತರಿಕ ಮಾನಸಿಕ ಶಾಂತಿಯ ಮೇಲೆ ಪರಿಣಾಮ ಬೀರಬಹುದು. ಹಳೆಯ ಕೌಟುಂಬಿಕ ಸಮಸ್ಯೆಗಳು ಮತ್ತೆ ತಲೆದೋರಬಹುದು. ಇದು ಮನಸ್ಸಿನಲ್ಲಿ ಅತೃಪ್ತಿ ಅಥವಾ ಅಭದ್ರತೆಯ ಭಾವನೆಗಳನ್ನು ಹೆಚ್ಚಿಸುತ್ತದೆ. ತಾಯಿ ಅಥವಾ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಭಾವನಾತ್ಮಕ ಅಂತರವನ್ನು ಅನುಭವಿಸಬಹುದು. ವೃತ್ತಿ ಮತ್ತು ಖ್ಯಾತಿಯಲ್ಲಿ ಹಠಾತ್ ಬದಲಾವಣೆಗಳು ಸಾಧ್ಯ. ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ತಪ್ಪಿಸಿ ಮತ್ತು ತಾಳ್ಮೆಯಿಂದಿರಿ. ಏನು ಮಾಡಬೇಕು? ಮಾನಸಿಕ ಸ್ಥಿರತೆಗಾಗಿ ಧ್ಯಾನ ಮಾಡಿ ಮತ್ತು ಮಂತ್ರಗಳನ್ನು ಪಠಿಸಿ ಮತ್ತು ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಏನು ಮಾಡಬಾರದು? ಆಸ್ತಿ ವಿವಾದಗಳಲ್ಲಿ ಭಾಗಿಯಾಗಬೇಡಿ ಮತ್ತು ಮನೆಯಲ್ಲಿ ಕಠಿಣ ಪದಗಳನ್ನು ಬಳಸಬೇಡಿ. ಪರಿಹಾರ: ಸೋಮವಾರ ಹಾಲು ಅಥವಾ ಅನ್ನದಾನ ಮಾಡಿ ಮತ್ತು ಚಂದ್ರ ಮಂತ್ರವನ್ನು ಪಠಿಸಿ. ಓಂ ಸೋಮ ಸೋಮಾಯ ನಮಃ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ 2026ರ ಗ್ರಹಣವು ಸಂವಹನ, ಚಿಂತನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು. ಯಾವುದೋ ಒಂದು ವಿಷಯದ ಬಗ್ಗೆ ತಪ್ಪು ತಿಳುವಳಿಕೆ ಅಥವಾ ಅಪೂರ್ಣ ಮಾಹಿತಿಯಿಂದಾಗಿ ಒತ್ತಡ ಉಂಟಾಗಬಹುದು. ಒಡಹುಟ್ಟಿದವರು ಅಥವಾ ಆಪ್ತರೊಂದಿಗೆ ವಿಚಾರಗಳ ಘರ್ಷಣೆ ಸಾಧ್ಯ. ಆದ್ದರಿಂದ ಮಾತನಾಡುವ ಮೊದಲು ಪದಗಳನ್ನು ಎಚ್ಚರಿಕೆಯಿಂದ ಆರಿಸಿ. ಏನು ಮಾಡಬೇಕು? ಗ್ರಹಣದ ಸಮಯದಲ್ಲಿ ಮೌನವನ್ನು ಕಾಪಾಡಿಕೊಳ್ಳಿ ಮತ್ತು ಗ್ರಹಣದ ನಂತರ ನಿಮ್ಮ ಆಲೋಚನೆಗಳನ್ನು ಬರೆಯುವ ಮೂಲಕ ಸ್ಪಷ್ಟತೆಯನ್ನು ಪಡೆಯಿರಿ. ಏನು ಮಾಡಬಾರದು? ವಾದಗಳು, ಗಾಸಿಪ್ ಮತ್ತು ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡುವುದನ್ನು ತಪ್ಪಿಸಿ. ಪರಿಹಾರ: ಓಂ ಬ್ರಹ್ಮ ಬ್ರಹ್ಮಸ್ವ ಬುಧಾಯ ನಮಃ ಎಂಬ ಬುಧಬೀಜ ಮಂತ್ರವನ್ನು ಪಠಿಸಿ ಮತ್ತು ಹಸಿರು ಪದಾರ್ಥಗಳನ್ನು ತಿನ್ನಬೇಡಿ. ಕಟಕ ರಾಶಿ. ಕರ್ಕಾಟಕ ರಾಶಿಯವರು ಚಂದ್ರನಿಂದ ಆಳಲ್ಪಡುತ್ತಾರೆ. ಆದ್ದರಿಂದ ಈ ರಾಶಿಯಲ್ಲಿ ಜನಿಸಿದವರು ಚಂದ್ರಗ್ರಹಣದ ಪರಿಣಾಮಗಳನ್ನು ಹೆಚ್ಚು ಬಲವಾಗಿ ಅನುಭವಿಸಬಹುದು. ಈ ಬಾರಿ ಸಂಪತ್ತಿನ ಮನೆಯಲ್ಲಿ ಗ್ರಹಣ ಸಂಭವಿಸುತ್ತಿರುವುದರಿಂದ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಬಹಳ ಮುಖ್ಯ. ಅನಗತ್ಯ ಖರ್ಚು ಅಥವಾ ತಪ್ಪು ಹೂಡಿಕೆಗಳು ನಷ್ಟಕ್ಕೆ ಕಾರಣವಾಗಬಹುದು. ಹಣಕಾಸಿನ ವಹಿವಾಟುಗಳನ್ನು ಚಿಂತನಾಶೀಲವಾಗಿ ನಿರ್ವಹಿಸಿ ಮತ್ತು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಅಲ್ಲದೆ ನಿಮ್ಮ ಮಾತನ್ನು ನಿಯಂತ್ರಿಸಿ, ಏಕೆಂದರೆ ಸಣ್ಣ ವಿಷಯಗಳು ಸಹ ಸಂಘರ್ಷಕ್ಕೆ ಕಾರಣವಾಗಬಹುದು. ಈ ಸಮಯದಲ್ಲಿ ಆರೋಗ್ಯದಲ್ಲಿ ಏರಿಳಿತಗಳು ಸಹ ಸಾಧ್ಯ. ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮಂತ್ರಗಳನ್ನು ಪಠಿಸುವುದು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಏನು ಮಾಡಬೇಕು? ಭಾವನಾತ್ಮಕ ಮಿತಿಗಳನ್ನು ಬಲಪಡಿಸಿ ಮತ್ತು ಕೃತಜ್ಞತಾ ಧ್ಯಾನವನ್ನು ಅಭ್ಯಾಸ ಮಾಡಿ. ಏನು ಮಾಡಬಾರದು? ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಭಾವನಾತ್ಮಕ ಅವಲಂಬನೆಯನ್ನು ಹೆಚ್ಚಿಸಬೇಡಿ. ಪರಿಹಾರ: ಗ್ರಹಣದ ನಂತರ ಸತತ 7 ದಿನಗಳ ಕಾಲ ರಾತ್ರಿ ಚಂದ್ರನಿಗೆ ನೀರನ್ನು ಅರ್ಪಿಸಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಚಂದ್ರಗ್ರಹಣದ ಪರಿಣಾಮಗಳು ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು. ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಅವಧಿಯನ್ನು ವಿಶೇಷವಾಗಿ ಲಾಭದಾಯಕವೆಂದು ಕಂಡುಕೊಳ್ಳುತ್ತಾರೆ, ಏಕೆಂದರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಅಧ್ಯಯನಗಳಲ್ಲಿ ಯಶಸ್ಸನ್ನು ತರಬಹುದು. ರಾಜಕೀಯ, ಆಡಳಿತ ಅಥವಾ ಸರ್ಕಾರಿ ಸೇವೆಗಳಲ್ಲಿ ತೊಡಗಿರುವವರು ಈ ಅವಧಿಯನ್ನು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಕಂಡುಕೊಳ್ಳುತ್ತಾರೆ, ಏಕೆಂದರೆ ಅವರ ಪ್ರಯತ್ನಗಳಿಗೆ ಗೌರವ ಮತ್ತು ಮನ್ನಣೆ ಸಿಗಬಹುದು. ಈ ಸಮಯದಲ್ಲಿ ನಿರುದ್ಯೋಗಿ ವ್ಯಕ್ತಿಗಳು ಉದ್ಯೋಗವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಹೊಸ ವ್ಯಾಪಾರ ಅವಕಾಶಗಳು ಮತ್ತು ಒಪ್ಪಂದಗಳು ತೆರೆದುಕೊಳ್ಳುವುದರಿಂದ ಉದ್ಯಮಿಗಳು ಸಹ ಈ ಅವಧಿಯನ್ನು ಪ್ರಯೋಜನಕಾರಿ ಎಂದು ಕಂಡುಕೊಳ್ಳುತ್ತಾರೆ.
ಒಟ್ಟಾರೆಯಾಗಿ ತಾಳ್ಮೆ, ಕಠಿಣ ಪರಿಶ್ರಮ ಮತ್ತು ಸರಿಯಾದ ಯೋಜನೆಯೊಂದಿಗೆ ಸಿಂಹರಾಶಿಯವರು ತಮ್ಮ ಆರ್ಥಿಕ ಮತ್ತು ವೃತ್ತಿಪರ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು. ಏನು ಮಾಡಬೇಕು? ಅಹಂಕಾರವನ್ನು ಬಿಟ್ಟು ಬಿಡಿ, ಆಳವಾದ ಧ್ಯಾನದಲ್ಲಿ ಕುಳಿತುಕೊಳ್ಳಿ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಅಥವಾ ವರ್ಧಿತ ಆಧ್ಯಾತ್ಮಿಕ ಚಿಕಿತ್ಸೆ ಮತ್ತು ದೈವಿಕ ಆಶೀರ್ವಾದಕ್ಕಾಗಿ ಮಹಾಮೃತ್ಯುಂಜಯ ಪೂಜೆಯನ್ನು ಕಾಯ್ದಿರಿಸುವುದನ್ನು ನೀವು ಪರಿಗಣಿಸಬಹುದು. ಏನು ಮಾಡಬಾರದು? ಪ್ರಾಬಲ್ಯ, ದುರಹಂಕಾರ ಅಥವಾ ನಿಯಂತ್ರಣ ಪ್ರವೃತ್ತಿಗಳನ್ನು ತಪ್ಪಿಸಿ ಮತ್ತು ಸಾರ್ವಜನಿಕ ವಿವಾದಗಳಲ್ಲಿ ತೊಡಗಬೇಡಿ. ಅಲ್ಲದೆ ನಿಮ್ಮ ಕೂದಲು ಅಥವಾ ಗಡ್ಡವನ್ನು ಕತ್ತರಿಸಬೇಡಿ. ಪರಿಹಾರ: ಗೋಧಿ, ಬೆಲ್ಲ ಅಥವಾ ತಾಮ್ರವನ್ನು ದಾನ ಮಾಡಿ ಮತ್ತು ಶಿವಲಿಂಗಕ್ಕೆ ಹಾಲು ಅರ್ಪಿಸಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಚಂದ್ರಗ್ರಹಣವು 12ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದನ್ನು ಖರ್ಚು, ನಷ್ಟ ಮತ್ತು ಏಕಾಂತತೆಯ ಮುನ್ನೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ರಾಶಿಯ ಅಡಿಯಲ್ಲಿ ಜನಿಸಿದವರು ಕೆಲವು ಸವಾಲುಗಳನ್ನು ಎದುರಿಸಬಹುದು. ಅನಿರೀಕ್ಷಿತ ನಷ್ಟಗಳು ಅಥವಾ ಅಪಘಾತಗಳನ್ನು ತಪ್ಪಿಸಲು ನೀವು ಜಾಗರೂಕರಾಗಿರುವುದು ಮುಖ್ಯ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಿ ಮತ್ತು ನಿಯಮಿತ ತಪಾಸಣೆ ಮತ್ತು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ನೀವು ಕೆಲಸದಲ್ಲಿಯೂ ಜಾಗರೂಕರಾಗಿರಬೇಕು, ವಿಶೇಷವಾಗಿ ಕಚೇರಿ, ರಾಜಕೀಯದಿಂದ ದೂರವಿರಬೇಕು. ಈ ಸಮಯದಲ್ಲಿ ಶಿವನನ್ನು ಪೂಜಿಸುವುದು ಮತ್ತು ಧ್ಯಾನ ಮಾಡುವುದು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಏನು ಮಾಡಬೇಕು? ವಿಶ್ರಾಂತಿ, ಪ್ರಾರ್ಥನೆ ಮತ್ತು ಮಂತ್ರಗಳನ್ನು ಪಠಿಸಿ ಮತ್ತು ಆಧ್ಯಾತ್ಮಿಕ ಶುಚಿತ್ವವನ್ನು ಕಾಪಾಡಿಕೊಳ್ಳಿ. ಏನು ಮಾಡಬಾರದು? ಅತಿಯಾದ ಆಲೋಚನೆ ಮತ್ತು ಅನಗತ್ಯವಾಗಿ ಎಚ್ಚರವಾಗಿರುವುದನ್ನು ತಪ್ಪಿಸಿ.